ನಾನೀಗ ಸೆಕೆಂಡ್ ಟೈಪ್ ವೆಜಿಟೇಬಲ್ ಫ್ರೈಡ್ ರೈಸ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ಸಣ್ಣಗೆ ಹಚ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಸಣ್ಣಗೆ ಹಚ್ಕೊಂಡಿರೋದು ಹಾಕ್ಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ. ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಒಂದು 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ಸಣ್ಣಗೆ ಹಚ್ಚಿರೋ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈಗ ಒಂದು ಬಟ್ಲಷ್ಟು ಕ್ಯಾರೆಟು ಹುರುಳಿಕಾಯಿ ಸಣ್ಣಗೆ ಹಚ್ಚಿರೋದು ಹಾಕ್ಕೋತಾ ಇದ್ದೀನಿ. ಇದೆಲ್ಲ ಒಂದು ಅರ್ಧ ಫ್ರೈ ಮಾಡಿಕೊಂಡ್ರು ಸಾಕು, ತುಂಬ ಬೇಯಬೇಕು ಅನ್ನೋದೇನಿಲ್ಲ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬರೀ ಮೆಣಸಿನ ಪುಡಿ, ಮಕ್ಕಳಿಗಾದರೆ ನೋಡ್ಕೊಂಡು ಹಾಕ್ಕೊಳ್ಳಿ, ಮೆಣಸಿನ್ಕಾಯಿ ಬೇರೆ ಹಾಕಿರ್ತೀವಿ. ಸ್ವಲ್ಪ ಮೆಣಸು ಪುಡಿ. ಇದು ಲಂಚ್ ಬಾಕ್ಸ್ಗೆ ಕೆಲಸಕ್ಕೆ ಹೋಗೋರಿಗೆಲ್ಲ ತುಂಬ ಬೇಗನೂ ಆಗುತ್ತೆ, ತರಕಾರಿನೂ ಮಕ್ಕಳಿಗೆ ತಿನ್ನಿಸ್ದಂಗೆ ಆಗುತ್ತೆ. ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಟೊಮೆಟೊ ಸಾಸ್. ಈಗ ಅನ್ನ ಹಾಕ್ಕೊಂಡು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಯಿತು. ನೋಡಿ, ಈಗ ಚೆನ್ನಾಗಿ ಕಲಿಸ್ಕೊಂಡ್ರೆ ವೆಜಿಟೇಬಲ್ ಫ್ರೈಡ್ ರೈಸ್ ರೆಡಿ. 5 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಇದಕ್ಕೆ ಆದಷ್ಟು ಒಂದು 2-3 ಸ್ಪೂನ್ ತುಪ್ಪನೇ ಹಾಕ್ಕೊಂಡಿದ್ದೀನಿ ನಾನು. ನೀವು ತುಪ್ಪನೇ ಹಾಕ್ಕೊಳ್ಳಿ, ಎಣ್ಣೆ ಹಾಕಿಲ್ಲ ನಾನು.